ಓಂ ಶಾಂತಿ. ಮುರಳಿಯ ದಿನಾಂಕ 25/12/2021. मीठे बच्चे, तुम्हें अथाह ईश्वरीय सुख मिला है, इसलिए तुम्हें मायावी सुखों की परवाह नहीं करनी है. वह सुख ಕಾಗವಿಷ್ಠ ಸಮಾನ ಹೇ. ಮಧುರ ಮಕ್ಕಳೇ, ನಿಮಗೆ ಅಪಾರವಾದ ಈಶ್ವರೀಯ ಸುಖ ಸಿಕ್ಕಿದೆ. ಆದ್ದರಿಂದ ನೀವು ಮಾಯೆಯ ಸುಖಕ್ಕೆ ಆಸೆ ಪಡಬಾರದು. ಮಾಯೆಯ ಸುಖ, ಕಲಿಯುಗದ ಸುಖ ಸಿಕ್ಕಿಲ್ಲ ಅಂತ ಚಿಂತೆ ಮಾಡಬಾರದು. ಮಾಯಾವಿ ಸುಖ ಕಾಗವಿಷ್ಠೆಗೆ ಸಮಾನ ಆಗಿದೆ. प्रश्न: बाप की सर्व बच्चों के प्रति एक ही आशा है, वह कौन सी? ತಂದೆಗೆ ಮಕ್ಕಳ ಪ್ರತಿಯಾಗಿ ಒಂದೇ ಒಂದು ಆಶೆ ಇದೆ, ಅದು ಯಾವುದು? मेरे सब बच्चे अच्छी रीति पढ़कर तख्त नशीन बने अथवा बाप के कंधे पर चढ़े. बाबा देखते हैं कौन कितना अपनी खुशबू फैलाता है. बच्चे में कोई बदबू तो नहीं है, तो बच्चों को भी ऐसे पुरुषार्थ में लग जाना चाहिए. कभी भी कर्म इंद्रियों से कोई उल्टा काम नहीं करना चाहिए. ತಂದೆಗೆ ಆಶೆ ಇದೆ, ತಮ್ಮ ಎಲ್ಲ ಮಕ್ಕಳು ಸಿಂಹಾಸನ ಅಧಿಕಾರಿಯಾಗಬೇಕು, ರಾಜ ಆಗಬೇಕು, ತಂದೆಯ ಹೆಗಲನ್ನು ಹತ್ತಬೇಕು. ಆದ್ದರಿಂದ ಬಾಬಾ ಆಗಾಗ ನೋಡ್ತಾ ಇರ್ತಾರೆ, ಮಕ್ಕಳಲ್ಲಿ ಎಷ್ಟು ಪರಿಮಳ ಬಂದಿದೆ, ಅಂದರೆ ದೈವಿ ಗುಣಗಳ ಧಾರಣೆಯಾಗಿದೆ. ಮಕ್ಕಳು ಆ ಪರಿಮಳವನ್ನು ಎಷ್ಟು ಹರಡಿಸ್ತಾ ಇದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ದುರ್ವಾಸನೆ ಇಲ್ಲ ತಾನೆ. ಆದ್ದರಿಂದ ಮಕ್ಕಳು ಪುರುಷಾರ್ಥದಲ್ಲಿ ತೊಡಗಬೇಕು. ಕರ್ಮ ಇಂದ್ರಿಯಗಳ ಮೂಲಕ ಯಾವುದೇ ಉಲ್ಟಾ ಕೆಲಸ ಮಾಡಬಾರದು. ಗೀತ್: ಬದಲ್ ಜಾಯೆ ದುನಿಯಾ, ನಾ ಬದಲೆಂಗೆ ಹಮ್. ಈ ಜಗತ್ತೇ ಬದಲಾದರು, ಅಂದರೆ ನನಗೆ ವಿರೋಧವಾಗಿ ನಡೆದರೂ ನಾನು ತಂದೆಯ ಕೈಯನ್ನು ಬಿಡೋದಿಲ್ಲ. ಒಮ್ಮೆ ಲೌಕಿಕದಿಂದ ಅಲೌಕಿಕಕ್ಕೆ ಬಂದಿದ್ದೇನೆ ಅಂದರೆ ಮತ್ತೆ ನಾನು ಬದಲಾಗಿ ಮಾಯೆಯ ಲೋಕಕ್ಕೆ ಹೋಗೋದಿಲ್ಲ ಎಂಬ ಪ್ರತಿಜ್ಞೆಯ ಗೀತೆಯಾಗಿದೆ. ಓಂ ಶಾಂತಿ. इस गीत का थोड़ा तात्पर्य बाप बतलाते हैं. इसमें कोई बदलने की बात ही नहीं. बच्चे बाप को कह नहीं सकते कि हम आपके बच्चे नहीं हैं, परंतु कोई समय बदल जाएंगे. वैसे बच्चे कभी बाप से बदलते नहीं. बच्चे तो है ही, परंतु कुटुंब से जुदा हो जाते. अब यह तो है बेहद का बाप. ಬಾಬಾ ಹೇಳ್ತಾರೆ, ಈ ಹಾಡಿನ ತಾತ್ಪರ್ಯ ಏನೆಂದರೆ, ಲೌಕಿಕದಲ್ಲಿ ತಂದೆ ಮಕ್ಕಳಿಂದ ಅಗಲಿ ಎಂದೂ ಹೋಗೋದಿಲ್ಲ. ಮಕ್ಕಳು ಮಾತ್ರ ಆಗಾಗ ಬದಲಾಗ್ತಿರ್ತಾರೆ, ಪರಿವಾರದಿಂದ ಕುಟುಂಬದಿಂದ ದೂರ ಹೋಗ್ತಾರೆ. ಆದರೆ ನಾವು ಇಂಥವ್ರ ಮಕ್ಕಳೇ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅವ್ರಿಗೂ ಸಹ. ಹಾಗೆ ಬಾಬಾ ಹೇಳ್ತಾರೆ,
ಇಲ್ಲಿ ನಾವು ಒಮ್ಮೆ ತಂದೆಯ ಮಕ್ಕಳಾಗಿದ್ದೀವೆಂದರೆ ಎಂದೆಂದೂ ಮತ್ತೆ ರಾವಣನ ಮಕ್ಕಳಾಗಬಾರದು. ಒಮ್ಮೊಮ್ಮೆ ಮಕ್ಕಳಲ್ಲಿ ಕೆಲವರು ಪುನಃ ಬದಲಾಗಿ ಬಿಡ್ತಾರೆ. ಈಶ್ವರೀಯ ಪರಿವಾರದಿಂದ ದೂರ ಹೋಗ್ತಾರೆ. ಅದಾಗಿದೆ ಲೌಕಿಕದ ತಂದೆ ಮಕ್ಕಳ ವಿಷಯ. ಇದಾಗಿದೆ ಬೇಹದ್ದಿನ ತಂದೆ ಮಕ್ಕಳ ವಿಷಯ. कहते मैं अपने परम धाम में रहता हूँ. ಬಾಬಾ ಹೇಳ್ತಾರೆ, ನಾನು ಬೇಹದ್ದಿನ ತಂದೆ. ನಾನಂತೂ ಯಾವತ್ತೂ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ. ಬಂದಿದ್ದೀನಿ ಅಂದರೆ ಕೈ ಹಿಡ್ಕೊಂಡಿದ್ದೀನಿ. ನಾನು ಪರಮಧಾಮದ ನಿವಾಸಿ. जैसे तुम आत्माएं यहाँ आकर पार्ट बजाती हो, गृहस्थी बनती हो, वैसे मुझे भी आकर गृहस्थी बनना पड़ता है. यहाँ सन्मुख तुम मुझे माता पिता कहते हो. ಬಾಬಾ ಹೇಳ್ತಾರೆ, ನೀವು ಪರಮಧಾಮದಿಂದ ಬಂದು ಗೃಹಸ್ಥಿಗಳಾಗ್ತೀರಿ. ಹಾಗೆ ನಾನು ಸಹ ಸಂಗಮ ಯುಗದಲ್ಲಿ ಅಲ್ಲಿಂದ ಬಂದು ದೊಡ್ಡ ಗೃಹಸ್ಥಿ ಆಗ್ತೀನಿ. ಈ ಸಮಯದಲ್ಲಿ ನೀವು ನನಗೆ ತಂದೆ ತಾಯಿ ಅಂತ ಕರಿಬಹುದು. ಸನ್ಮುಖದಲ್ಲಿ ಬಂದು ಮಾತಪಿತನ ಸಂಬಂಧ ಜೋಡಿಸಬಹುದು. ಮಾತಪಿತನ ಪಾಲನೆಯ ಅನುಭವನು ಮಾಡಬಹುದು. ಬಲ್ ಆಗೆ ಪುಕಾರ್ತೆ ಥೆ ತುಮ ಮಾತಾ ಪಿತಾ, ಪರಂತು ಉಸ್ ಸಮಯ ಮೈ ಗೃಹಸ್ಥಿ ನಹಿ ಥಾ. ನೀವು ಭಕ್ತಿ ಮಾರ್ಗದಲ್ಲೂ ಸಹ ಕರಿತಾ ಇದ್ರಿ, ತಂದೆ ನೀನು ತಾಯಿ ನೀನು ಅಂತ. ಆದರೆ ಆ ಸಮಯದಲ್ಲಿ ನಾನು ಗೃಹಸ್ಥಿ ಆಗಿರಲಿಲ್ಲ. ಅಂದರೆ ಮಾತಪಿತಾ ಆಗಿ ನಿಮ್ಮ ಸನ್ಮುಖದಲ್ಲಿ ಬಂದಿರಲಿಲ್ಲ. ಇಸ ಸಮಯ ಆಕರ್ ಗೃಹಸ್ಥಿ ಬನಾವ್. ಸಂಗಮ ಯುಗದಲ್ಲಿ ಮಾತ್ರ ನಾನು ಸಹ ಬಂದು ಗೃಹಸ್ಥಿಯಾಗಿದ್ದೇನೆ ಅಂತ ಹೇಳ್ತಾರೆ ಬಾ. ಗೃಹಸ್ಥಿ ಬಿ 2-4 बच्चों का नहीं, ढेर के ढेर बच्चे आते जाते हैं. भल कहते हम बदलेंगे नहीं, परंतु माया बदला देती है. 4-5 ಮಕ್ಕಳಿಗೆ ತಂದೆ ಆಗಲ್ಲ ನಾನು. ರಾಶಿ ರಾಶಿ ಮಕ್ಕಳ ತಂದೆ ಆಗಿರ್ತೀನಿ ಸಂಗಮ ಯುಗದಲ್ಲಿ. ರಾಶಿ ರಾಶಿ ಮಕ್ಕಳು ನನ್ನ ಹತ್ತಿರ ಬರ್ತಾರೆ, ಹೇಳ್ತಾರೆ, ಬಾಬಾ ನಾವು ಒಮ್ಮೆ ನಿಮ್ಮ ಮಡಿಲಿಗೆ ಬಂದಿದ್ದೀವೆಂದರೆ ಮತ್ತೆ ಈಗ ಬದಲಾಗಿ ವಾಪಸ್ ಮಾಯೆಯ ಜಗತ್ತಿಗೆ ಹೋಗೋದಿಲ್ಲ ಅಂಥೇಳಿ. ಆದರೆ ಮಾಯೆ ಮಕ್ಕಳನ್ನು ಬದಲಾಯಿಸಿಬಿಡ್ತದೆ. बाप है ऊंचते ऊंच, इनसे ऊंचा बाप कोई हो नहीं सकता. साधारण मनुष्य तन में प्रवेश किया है. बच्चे जानते हैं भविष्य 21 जन्मों के लिए पुरुषार्थ अनुसार जायदाद मिलती है. ಅವನು ಅತ್ಯುನ್ನತ ತಂದೆ. ಅವನ ಸಮಾನ ಉನ್ನತ ಸ್ಥಾನದಲ್ಲಿ ಇರೋರು ಯಾರೂ ಇಲ್ಲ. ಆದರೆ ಅಂತಹ ಅತ್ಯುನ್ನತ ತಂದೆ ಸಾಧಾರಣ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. 21 ಜನ್ಮಕ್ಕಾಗಿ ನಿಮಗೆ ಅವನಿಂದ ಆಸ್ತಿ ದೊರೆಯುತ್ತದೆ. ಬಹುತ್ ಹೈ ಜೋ ಚಲ್ತೆ ಚಲ್ತೆ ಬದಲ್ ಜಾತೆ, ಕ್ಯೋಂಕಿ ಯಹ ಹೈ ಮಾಯಾ ಕಿ ಲಡಾಯಿ. ಆಗೆ ತುಮ್ ಮಾಯಾ ಕೆ ಥೇ, ಅಭಿ ಬಾಪ್ನೆ ಅಡಾಪ್ಟ್ ಕಿಯಾ ಹೈ. ಮಕ್ಕಳು ಪುರುಷಾರ್ಥದಲ್ಲಿ ನಡೀತಾ ನಡೀತಾ ಒಮ್ಮೊಮ್ಮೆ ಮತ್ತೆ ಬದಲಾಗಿ ಬಿಡ್ತಾರೆ. ಯಾಕೆ ಅಂದರೆ ಇದು ಮಾಯೆಯ ಜೊತೆಗಿನ ಯುದ್ಧ ಇದೆ. ಮೊದಲು ನೀವು ಮಾಯೆಯ ಮಕ್ಕಳಾಗಿದ್ರಿ, ಮಾಯೆಯ ಜೊತೆಗೇ ಇದ್ರಿ. ಈಗ ಬಾಬಾ ನಿಮ್ಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ, ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಉಸ್ तरफ है माया का सुख, यहाँ तो वह सुख नहीं है.
तो माया के सुख अपनी तरफ खींच लेते. ಬಾಬಾ ಹೇಳ್ತಾರೆ, ಹೊರಗಿನ ಜಗತ್ತಿನಲ್ಲಿ ಮಾಯೆಯ ಸುಖ ಇದೆ, ಸಂಗಮ ಯುಗದಲ್ಲಿ ಆ ಸುಖ ಇಲ್ಲ. ಆದ್ದರಿಂದ ಒಮ್ಮೊಮ್ಮೆ ಆ ಮಾಯಾವಿ ಸುಖ ಮಕ್ಕಳನ್ನು ತನ್ನ ಕಡೆಗೆ ಎಳ್ಕೊಂಡು ಬಿಡ್ತದೆ. ಯಹಾ ತುಮ್ಕೋ ಹೇ ಗುಪ್ತ ಸುಖ, ನಿಮಗೆ ಇಲ್ಲಿ ಸಿಗ್ತಿರುವ ಸುಖ ಗುಪ್ತವಾದಂಥ ಸುಖ, ಇಂದ್ರಿಯಾತೀತ ಆಗಿರುವಂಥ ಸುಖ. तो माया के सुख में अगर बुद्धि गई तो वह सुख याद आते रहेंगे. जानते हो भविष्य में अथाह सुख लेंगे. ಒಂದು ವೇಳೆ ಈಗ ನಿಮ್ಮ ಬುದ್ಧಿ ಮಾಯೆಯ ಸುಖದ ಕಡೆಗೆ ಹೋಗಿತು ಅಂದರೆ ಕೊನೆ ಸಮಯದಲ್ಲೂ ಅದೇ ಸುಖ ನೆನಪಿಗೆ ಬರ್ತದೆ. ಆದ್ದರಿಂದ ತಂದೆಯ ಮಕ್ಕಳಾದ ನಂತರ ನೀವು ಮಾಯೆಯ ಸುಖಕ್ಕೆ ಆಸೆ ಪಡಬಾರದು. ಮಾಯೆಯ ಸುಖ ಸಿಕ್ಕಿಲ್ಲ ಅಂತ ಚಿಂತೆ ಮಾಡಬಾರದು. ಗಾತೆ ಹೇ ವಹ ಸುಖ ಕಾಗವಿಷ್ಠಾ ಕೆ ಸಮಾನ ಹೇ. सुख तो हमको सतयुग में मिलेगा. वह सुख प्राप्त करने के लिए हम माता पिता के बने हैं. ಕಲಿಯುಗದ ಸುಖಕ್ಕೆ ಕಾಗವಿಷ್ಠೆಗೆ ಸಮಾನ ಅಂತ ಹೇಳಲಾಗ್ತದೆ. ಅದು ಕನಿಷ್ಠವಾದ ಸುಖ ಅಂತಲೂ ಹೇಳ್ತಾರೆ. ನಿಜವಾದ ಸುಖ ನಮಗೆ ಸತ್ಯಯುಗದಲ್ಲಿ ಪ್ರಾಪ್ತಿಯಾಗ್ತದೆ. ಆ ಸುಖದ ಪ್ರಾಪ್ತಿಗಾಗಿಯೇ ನಾವು ಈಗ ಮಾತಾಪಿತಾ ತಂದೆಯ ಮಕ್ಕಳಾಗಿದ್ದೇವೆ. बाप जरूर कोई समय गृहस्थी बने हैं, जिस कारण उनको माता पिता कहा जाता है. ಆ ನಿರಾಕಾರ ಪರಮಾತ್ಮ ಒಂದಿಲ್ಲ ಒಂದು ದಿನ ಅಥವಾ ಒಂದು ಸಮಯಕ್ಕೆ ಅವಶ್ಯವಾಗಿ ಅವನು ಗೃಹಸ್ಥಿಯಾಗಿರ್ತಾನೆ. ಈ ಸೃಷ್ಟಿಗೆ ಬಂದು ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಶಿಕ್ಷಕ ಆಗಿ ಪಾತ್ರ ಮಾಡ್ತಾನೆ. ಅದಕ್ಕಾಗಿಯೇ ಭಕ್ತಿ ಮಾರ್ಗದಲ್ಲಿ ತುಮಿ ಹೋ ಮಾತಾ ಪಿತಾ ತುಮಿ ಹೋ ಅಂತ ಗಾಯನ ಇದೆ. ಗಾತೆ ಹೇ ಪರಂತು ಸಮಜ್ತೆ ನಹಿ. अब तुम जानते हो बेहद का बाप भी है तो माँ भी है. इस माँ द्वारा प्रजापिता ब्रह्मा द्वारा अडॉप्ट किया है. ಇಲ್ಲಿ ನಿರಾಕಾರ ತಂದೆ ನಮಗೆ ತಂದೆಯ ಸಂಬಂಧ ಕೊಡಬೇಕಾದ್ರೆ ಪ್ರಜಾಪಿತಾ ಬ್ರಹ್ಮ ಅಂದರೆ ಈ ಬ್ರಹ್ಮ ತಾಯಿಯ ಮೂಲಕನೇ ಅವನು ನಮಗೆ ತಂದೆ ಆಗ್ತಾನೆ. ಬ್ರಹ್ಮ ಬಾಬಾ ನಮಗೆ ತಾಯಿ ಆಗಿದ್ದಾರೆ. अब प्रजापिता और ಶಿವ दोनों ही बाप ठहरे. ಆದರೆ ಬ್ರಹ್ಮರವರ ದೇಹ ಪುರುಷನ ದೇಹ ಆಗಿರುವ ಕಾರಣ ಅವರಿಗೆ ತಂದೆ ಅಂತಲೂ ಹೇಳಲಾಗ್ತದೆ. ಅಲೌಕಿಕ ತಂದೆ ಅಂತ ಹೇಳ್ತಾರೆ. ಶಿವಬಾಬಾ ನಿರಾಕಾರ ತಂದೆ, ಪಾರಲೌಕಿಕ ತಂದೆ, ಪ್ರಜಾಪಿತಾ ಬ್ರಹ್ಮ अलौकिक ತಂದೆ ಆಗಿದ್ದಾರೆ. बाप तो इस माता द्वारा अडॉप्ट करेंगे. ಬ್ರಹ್ಮ ಬಾಬನ ಪಾತ್ರ ಸಂಗಮ ಯುಗದಲ್ಲಿ ಬಹಳ ವಿಚಿತ್ರ ಇದೆ. ಒಂದು ಕಡೆ ಅವರು ನಮಗೆ ಅಣ್ಣ ಆಗ್ತಾರೆ, ಮತ್ತೊಂದು ಕಡೆ ತಾಯಿ ಆಗ್ತಾರೆ, ಇನ್ನೊಂದು ಕಡೆ ಅಲೌಕಿಕ ತಂದೆ ಆಗ್ತಾರೆ, ಮತ್ತೊಂದು ಕಡೆ ಸಹಪಾಠಿ ಆಗ್ತಾರೆ, ಸಹೋದ್ಯೋಗಿ ಆಗ್ತಾರೆ, ನಮ್ಮ ಥರನೇ ವಿದ್ಯಾರ್ಥಿನೂ ಆಗ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ನಿರಾಕಾರ ಪರಮಾತ್ಮನ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಎಷ್ಟು ವಂಡರ್ಫುಲ್ ಇದೆಯೋ ಅಷ್ಟೇ ಈ ಬ್ರಹ್ಮ ತಂದೆಯ ಪಾತ್ರನೂ ಬಹಳ ವಂಡರ್ಫುಲ್ ಆಗಿದೆ. ತ್ವಮೇವ ಮಾತಾಶ ಪಿತಾ ಇನ್ಕೋ ಕಹೆಂಗೆ ಯಾ ಬ್ರಹ್ಮ ಕೋ ಗಾತೆ ಹೇ ಹಮ್ ಸಬ್ ಬ್ರದರ್ಸ್.
वह फादर है, उसमें तो माता का प्रश्न ही नहीं। त्वमेव ಮಾತಾಶ್ಚ ಪಿತಾ. ಈ ಗಾಯನ ಬ್ರಹ್ಮಬಾಬನಿಗಿದೆಯೋ ಶಿವನಿಗಿದೆಯೋ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂಬ ಗಾಯನ ನಿರಾಕಾರ ಶಿವನ ಗಾಯನ ಆಗಿದೆ. ಅವನೇ ತಂದೆ ಅವನೇ ತಾಯಿ ಆಗ್ತಾನಂದರೆ ಅಲ್ಲೇ ಅರ್ಥ ಆಗ್ತದೆ ಅವನಿಗೆ ದೈಹಿಕ ರೂಪ ಇಲ್ಲ ಅಂಥೇಳಿ. ಅವನಿಗೆ ದೇಹ ಇಲ್ಲ. ಆ ಕಾರಣದಿಂದ ಅವನು ತಂದೆನೂ ಆಗ್ತಾನೆ, ತಾಯಿ ಆಗ್ತಾನೆ, ಬಂಧು ಆಗ್ತಾನೆ, ಶಿಕ್ಷಕ ಆಗ್ತಾನೆ, ಸದ್ಗುರು ಆಗ್ತಾನೆ. ಬ್ರಹ್ಮಬಾಬನಿಗೆ ಆ ಥರ ಹಾಡಿದರೆ ಸರಿ ಅನಿಸೋದಿಲ್ಲ. ಯಾಕೆಂದರೆ ಬ್ರಹ್ಮ ತಂದೆಗೆ ದೇಹ ಇದೆ. ಲೌಕಿಕದ ದೃಷ್ಟಿಯಿಂದ ನೋಡಿದ್ರೂ ಅವರಿಗೆ ಜನ ತಂದೆ ಅಂತ ಕರೀತಾರೆ, ಅಣ್ಣ ಅಂತ ಕರೀತಾರೆ ವಿನಃ ತಾಯಿ ಅಂತ ಯಾರೂ ಕರೆಯೋದಿಲ್ಲ. ಆದರೆ ಸಂಗಮ ಯುಗದಲ್ಲಿ ನಿರಾಕಾರ ಪರಮಾತ್ಮ ಇವರ ಮುಖದಿಂದ ನಮ್ಮನ್ನು ಹುಟ್ಟಿಸ್ತಿರೋದ್ರಿಂದ ಇವರಿಗೆ ಗುಪ್ತ ತಾಯಿ ಅಂತ ಹೇಳಲಾಗ್ತದೆ. ತುಮ ಮಾತ ಪಿತಾ ಹಮ ಬಾಲಕ ತೇರೆ अब माता पिता कैसे बनते हैं यह ವಂಡರ್ಫುಲ್ ಬಾತೆ ಹೇ ಸಮझने की. ಸಂಗಮ ಯುಗದ ಈ ವಿಚಿತ್ರವಾದಂಥ ವಿಚಾರಗಳು ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತವೆ. ಹೇಗೆ ಸಾಕಾರದಲ್ಲಿ ಬಂದಾಗ ನಿರಾಕಾರ ನಮಗೆ ತಂದೆ ಆಗ್ತಾನೆ, ಬ್ರಹ್ಮಬಾಬ ನಮಗೆ ತಾಯಿ ಆಗ್ತಾರೆ ಎಂಬ ವಿಚಾರ ಬಹಳ ವಂಡರ್ಫುಲ್ ಆಗಿದೆ. मनुष्य मूंझते भी है क्योंकि शरीर तो मेल का है ना. ಬ್ರಹ್ಮಬಾಬನೇ ನಮ್ಮ ತಾಯಿ ಅಂತ ಹೇಳಿದರೆ ಜನರಿಗೆ ಸಂಶಯ ಬರ್ತದೆ, ಮನಸ್ಸಿನಲ್ಲಿ ಗೊಂದಲ ನಿರ್ಮಾಣ ಆಗ್ತದೆ. ಈ ಅಜ್ಜನಿಗೆ ಇವರು ತಾಯಿ ಅಂತ ಕರೀತಾರಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಶಿವಬಾಬಾ ಏನು ಮಾಡಿದರು, इस माता को अडॉप्ट किया. वह है सरस्वती, बेटी, ब्रह्मा की बेटी. यह माता भी है तो पिता भी है. बेटी द्वारा अडॉप्ट नहीं किया, माता द्वारा अडॉप्ट किया. ಸರಸ್ವತಿಗೆ ಯಜ್ಞದ ಮಾತೇಶ್ವರಿ ಅಂತ ನೇಮಿಸಿದರು. ಆದರೆ ಅವರು ಬ್ರಹ್ಮಬಾಬನಿಗೂ ಮಗಳು, ಶಿವಬಾಬರಿಗೂ ಮಗಳು. ಶಿವಬಾಬಾ ಮಗಳಿನ ಮೂಲಕ ಮಕ್ಕಳನ್ನು ರಚನೆ ಮಾಡೋದಿಲ್ಲ, ಅವರ ಮುಖಾಂತರ ನಿಮಗೆ ಅಡಾಪ್ಟ್ ಮಾಡಲಿಲ್ಲ, ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಅಡಾಪ್ಟ್ ಮಾಡಿಕೊಂಡ್ರು. ಆದರೆ ಬ್ರಹ್ಮನ ದೇಹ ಪುರುಷನ ದೇಹ ಇರುವ ಕಾರಣ ಮಾತೆಯರ ಕನ್ಯೆಯರ ಸಂಭಾಲನೆಗಾಗಿ ಶಿವಬಾಬಾ ಬ್ರಹ್ಮ ಮತ್ತು ಶಿವಬಾಬವ್ರಿಗೆ ಮಗಳಾಗಿರುವಂತಹ ಜಗದಂಬ ಸರಸ್ವತಿಯವರನ್ನು ನೇಮಿಸಿದರು. ಯಹ ಮಾತಾ ಭೀ ಹೈ ತೋ ಪಿತಾ ಭೀ ಹೈ, ಉಸ್ನೆ ಇಸ್ಮೇ ಪ್ರವೇಶ ಕಿಯಾ ಹೈ. ತಬ್ ಬ್ರಹ್ಮ ಕೋ ಖುದ್ ಕಹತೆ ತುಮ್ ಹಮಾರಾ ಬಚ್ಚಾ ಭೀ ಹೋ ಪತ್ನಿ ಭೀ ಹೋ. ಇನ್ನು ನಿರಾಕಾರ ತಂದೆ ತಾಯಿ ಅಂದರೆ ಶಿವಬಾಬಾ. ಅವರು ಇವರ ದೇಹದಲ್ಲಿ ಬಂದು ಹೇಳ್ತಾರೆ ಬ್ರಹ್ಮಬಾಬವ್ರಿಗೆ, ನೀನು ನನ್ನ ಪ್ರಥಮ ಮಗನೂ ಆಗಿದೀಯ, ಜೊತೆಗೆ ಪತ್ನಿನೂ ಆಗಿದೀಯ. ಬರೋಬರ್ ಇನ್ ದ್ವಾರ ಅಡಾಪ್ಟ್ ಕರ್ತೆ ತೋ ಯಹ ಮಾತಾ ಹೋ ಜಾತಿ ಹೇ. ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ತಾರೆ, ಆಗ ಬ್ರಹ್ಮಬಾಬಾ ನಿಮಗೆ ತಾಯಿ ಆಗ್ತಾರೆ. बाप कहते तुमको याद मुझे करना है, ब्रह्मा को याद नहीं करना है. ಮತ್ತೆ ಬಾಬಾ ಹೇಳ್ತಾರೆ, ನೀವು ಬ್ರಹ್ಮಬಾಬನ ಪಾತ್ರದ ಬಗ್ಗೆ ತಿಳ್ಕೊಳ್ರಿ, ಸರಸ್ವತಿಯವರ ಪಾತ್ರದ ಬಗ್ಗೆನೂ ತಿಳ್ಕೊಳ್ರಿ, ಆದರೆ ನೆನಪು ಮಾಡೋದು ಮಾತ್ರ ನನ್ನೊಬ್ಬನನ್ನೇ ನೆನಪು ಮಾಡಿ. ಬ್ರಹ್ಮಕೋ ಯಾದ ನಹಿ ಕರ್ನಾ, ಈ ಬ್ರಹ್ಮಬಾಬವ್ರನ್ನ ನೆನಪು ಮಾಡಬೇಡಿ. ಮನುಷ್ಯ ತೋ ದುನಿಯಾ ಮೇ
बहुत लॉकेट आदि पहनते। बाप कहते बच्चे तुम्हें अपना भी सब कुछ भूल जाना है। देह सहित देह के जो भी संबंधी है सबको भूल परमपिता परमात्मा के साथ ಯೋಗ ಲಗಾओ. ಶಿವಬಾಬಾ ಹೇಳ್ತಾರೆ, ಈ ಬ್ರಹ್ಮ ಬಾಬಾವ್ರನ್ನ ನೆನಪು ಮಾಡಬೇಡಿ. ಪ್ರಪಂಚದಲ್ಲಿ ಭಕ್ತರು ತಮ್ಮ ಗುರುಗಳ ಫೋಟೋ ಅಥವಾ ಚಿತ್ರ ಹಾಕ್ಕೊಂಡು ಲಾಕೆಟ್ ಮಾಡ್ಕೊಂಡಿರ್ತಾರೆ. ಹಾರದಲ್ಲಿ ಹಾಕ್ಕೊಳ್ತಾರೆ, ಉಂಗುರದಲ್ಲಿ ಅವರ ಚಿತ್ರ ಹಾಕ್ಕೊಳ್ತಾರೆ. ಆದರೆ ಇಲ್ಲಿ ನೀವು ಯಾವ ದೇಹಧಾರಿಯ ಚಿತ್ರವನ್ನು ನಿಮ್ಮ ಲಾಕೆಟಲ್ಲಿ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನೇ ನೀವು ಮರೀರಿ ಅಂತ ನಾನು ಹೇಳ್ತಿರುವಾಗ ಮತ್ತೆ ಈ ದೇಹಧಾರಿಗಳನ್ನು ಯಾಕೆ ನೆನಪು ಮಾಡ್ತೀರಿ? ಬ್ರಹ್ಮ ಬಾಬಾನೂ ದೇಹಧಾರಿ, ಮಮ್ಮನೂ ದೇಹಧಾರಿ. ಅವರನ್ನು ಫಾಲೋ ಮಾಡಿರಿ. ಆದರೆ ಯೋಗದಲ್ಲಿ ಕುಳಿತಾಗ ಅವರನ್ನು ನೆನಪು ಮಾಡಬೇಡಿ. बाप का फरमान है, मुझ बाप को याद करो. मैं इनमें प्रवेश होकर तुमको राजयोग सिखलाता हूँ. इसमें प्रेरणा की कोई बात नहीं है. प्रेरणा से बाबा काम नहीं करता. यह ड्रामा अनुसार सब कुछ होना ही है. ನಾನು ಇವರ ದೇಹದಲ್ಲಿ ಪ್ರವೇಶ ಮಾಡಿ ರಾಜಯೋಗ ಕಲಿಸ್ತೇನೆ. ಪ್ರೇರಣೆಯ ಮೂಲಕ ಶಿಕ್ಷಣ ಕೊಡೋದಿಲ್ಲ. ನಾಟಕದ ಅನುಸಾರವಾಗಿ ನಾನು ಸ್ವತಃ ಬಂದು ನಿಮಗೆ ಶಿಕ್ಷಣ ಕೊಡ್ತೀನಿ. ಬಾಪ್ ಕಿ ಯಾದ ಸೆ ವಿಕರ್ಮ ವಿನಾಶ ಹೋಂಗೆ. ಬಾಕಿ ಕಿಸಿ ದೇಹಧಾರಿ ಕೋ ಯಾದ ಕರ್ನೆ ಸೆ ಟೈಮ್ ವೇಸ್ಟ್ ಹೋ ಜಾತಾ ಹೇ. ತಂದೆಯ ನೆನಪಿನಿಂದ ವಿಕರ್ಮಗಳು ನಾಶ ಆಗ್ತವೆ. ದೇಹಧಾರಿಗಳ ನೆನಪು ಮಾಡಿದರೆ ಸಮಯ ವೇಸ್ಟ್ ಆಗ್ತದೆ. दूसरे के साथ बुद्धियोग लगाते हो तो गोया बाप से नाफरमान वारदार बनते हो. ಅನ್ಯರ ಜೊತೆಗೆ ಬುದ್ಧಿಯೋಗ ಜೋಡಿಸ್ತೀರಿ ಅಂದರೆ ತಂದೆಯ ಆಜ್ಞೆಯನ್ನು ಉಲ್ಲಂಘಿಸ್ತೀರಿ, ಆಜ್ಞೆಯನ್ನು ಮುರಿತೀರಿ ಅಂತ ಅರ್ಥ. ಅವಜ್ಞೆ ಮಾಡ್ತೀರಿ. बाप को याद करने में मेहनत है, इसमें ही भूल होती. बाप कहते तुम आशिक हो, चलते फिरते मुझ माशूक को याद करने का पुरुषार्थ करो. गीत में भी भगवान वाच्य है, मामेकम याद करो. देह सहित देह के सब संबंध छोड़ अपने को आत्मा समझो. यह कौन कहते? ಶಿವ ಭಗವಾನ ವಾಚ್ಯ ಆಗಿದೆ. ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರೆತು, ಬಿಟ್ಟು ಅಂದರೆ ಏನು, ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದು ಭಗವಂತನ ಆದೇಶ ಆಗಿದೆ. हाँ, कृष्ण की आत्मा जरूर है, लेकिन यह कौन कहते? ಶಿವ ಬಾಬಾ ಯಾ ಶ್ರೀಕೃಷ್ಣ. ದೇಹದ ಸಂಬಂಧಗಳನ್ನು ಮರೆತು ನನ್ನನ್ನು ನೆನಪು ಮಾಡ್ರಿ ಎಂಬ ಆದೇಶ ಯಾರು ಕೊಡ್ತಾರೆ? ದೇಹಧಾರಿ ಶ್ರೀಕೃಷ್ಣ ಈ ಮಾತನ್ನು ಹೇಳ್ತಾನೋ, ನಿರಾಕಾರ ಶಿವಬಾಬಾ ಈ ಮಾತನ್ನು ಹೇಳ್ತಾರೋ? ಕಿಸ್ಕೋ ಯಾದ ಕರ್ನಾ ಹೇ? श्री कृष्ण तो संगम पर हो न सके. हाँ, कृष्ण की आत्मा जरूर है, वह भी सीख कर औरों को सिखाते हैं. ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಇರೋದಿಲ್ಲ, ಅವನ ಆತ್ಮ ಇರ್ತದೆ. ಆ ಆತ್ಮ ಇಲ್ಲಿ ಪರಮಾತ್ಮನಿಂದ ಜ್ಞಾನ ಕೇಳಿ ಯೋಗ ಕಲಿತೋ ಪುರುಷಾರ್ಥ ಮಾಡಿ ಅನ್ಯರಿಗೂ ಕಲಿಸಿ ನಂಬರ್ 1 ಸ್ಥಾನದಲ್ಲಿ ಬರ್ತಾರೆ. ಯಹ ಮುಖ್ಯ ಪಹಲಾ ನಂಬರ್ ಪ್ರಿನ್ಸ್ ಹೈ. ಆ ಕೃಷ್ಣನ ಆತ್ಮನೇ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡಿ ಭವಿಷ್ಯದ ನಂಬರ್ 1 ರಾಜಕುಮಾರ ಆಗ್ತಾರೆ.
इनके साथ और भी तो है ना, राधे भी साथ में है, परंतु फर्स्ट प्रिंस यह है, ರಾಧೆ ತೋ ಫಿರ್ ಭಿ ಬಾದ ಮೇ ಹೇ. ಬಾಬಾ ಹೇಳ್ತಾರೆ, ನಂಬರ್ 1 ರಾಜಕುಮಾರನ ಜೊತೆಗೆ ಅನೇಕ ರಾಜಕುಮಾರ ಕುಮಾರಿಯರು ಸತ್ಯಯುಗದಲ್ಲಿ ಇರ್ತಾರೆ, ರಾಧೆನೂ ಇರ್ತಾಳೆ. ಆದರೆ ನಂಬರ್ 1 ಸ್ಥಾನ ಮಾತ್ರ ಇವರಿಗೇ ಸಿಗ್ತದೆ. ಯಾರು ಕೃಷ್ಣ ಆಗಿ ಸಂಗಮ ಯುಗದಲ್ಲಿ ಬ್ರಹ್ಮ ಆಗಿರ್ತಾರೆ, ಅವರಿಗೆ ನಂಬರ್ 1 ಸ್ಥಾನ ಪ್ರಾಪ್ತಿಯಾಗ್ತದೆ. बाप कहते मुख्य एक ही बात उठाओ, गीता कृष्ण ने नहीं गाई, कृष्ण को भगवान नहीं कह सकते, इस बात में ही सारी बात है जीतने की. ಮತ್ತೆ ಈಗ ಬಾಬಾ ಹೇಳ್ತಾ ಇದ್ದಾರೆ, ಮುಖ್ಯವಾದ ವಿಷಯವನ್ನು ನೀವು ಜನರಿಗೆ ತಿಳಿಸ್ರಿ. ಗೀತೆಯ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿದ್ದಾನೆ. ಈ ಒಂದು ಮಾತನ್ನು ನೀವು ಸಿದ್ಧ ಮಾಡಿಬಿಟ್ರೆ ನೀವೇ ಜಯಶಾಲಿ ಆಗಿಬಿಡ್ತೀರಿ, ನೀವು ಗೆದ್ದ ಹಾಗೆ ವಿಜಯಿಗಳು ಆಗ್ತೀರಿ. ಏಕ ಬಾಪ ಹಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ 3 ಧರ್ಮ ಸ್ಥಾಪನ ಕರ್ತೆ. ಒಬ್ಬನೇ ತಂದೆ ಸಂಗಮ ಯುಗದಲ್ಲಿ ಬಂದು ಏಕಕಾಲದಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಈ 3 ಧರ್ಮಗಳನ್ನು ಸ್ಥಾಪನೆ ಮಾಡ್ತಾನೆ ಭಗವದ್ಗೀತೆಯ ಜ್ಞಾನದ ಮೂಲಕ. ಪಹಲೆ ಡಿಟಿಸಮ್, ಫಿರ್ ಇಸ್ಲಾಮಿಸಮ್, ಬುದ್ಧಿಸಮ್, ಕ್ರಿಶ್ಚಿಯನಿಸಮ್, ಬಸ್ और छोटे छोटे ಧರ್ಮ ತೋ ಬಹುತ್ ಹೈ. ಹೀಗೆ ಧರ್ಮಗಳ ಇತಿಹಾಸನೂ ಬಾಬಾ ನಮಗೆ ಹೇಳಿಕೊಡ್ತಾರೆ. ಮೊದಲು ದೇವತಾ ಧರ್ಮ 2 ಯುಗಗಳವರೆಗೆ, 3ನೇ ಯುಗದಲ್ಲಿ ಮೊದಲು ಇಸ್ಲಾಂ ಧರ್ಮ ಬರ್ತದೆ, ನಂತರ ಬೌದ್ಧ ಧರ್ಮ, ನಂತರ ಕ್ರಿಶ್ಚಿಯನ್ ಧರ್ಮ ಬರ್ತದೆ. ಕಲಿಯುಗದಲ್ಲಿ ಮತ್ತೆ ಅನೇಕ ಉಪಧರ್ಮಗಳು, ಸಣ್ಣ ಪುಟ್ಟ ಧರ್ಮಗಳು ಸ್ಥಾಪನೆ ಆಗ್ತವೆ. ಸದ್ಗತಿ ಹೋತಿ ಹೇ ಗೀತಾಕ್ಕೆ ಭಗವಾನ್ ದ್ವಾರ. ಆದರೆ ಸದ್ಗತಿ ಸಿಗುವುದು ಮಾತ್ರ ಗೀತೆಯ ಭಗವಂತನಿಂದ. सर्व का सद्गति दाता बाप है, सर्व का जगत गुरु भी एक ही है. ಬಾಬಾ ಹೇಳ್ತಾರೆ, ಸರ್ವಧರ್ಮದ ಸರ್ವ ಆತ್ಮರ ಉದ್ಧಾರಕ್ಕಾಗಿ ಪರಮಾತ್ಮನೇ ಬರಬೇಕಾಗ್ತದೆ. ಸರ್ವರಿಗೂ ಸದ್ಗತಿ ಕೊಡುವಂತಹ, ಸರ್ವರಿಗೂ ಜಗದ್ಗುರು ಆಗಿರುವಂತಹ ಸತ್ಯಗುರು ಪರಮಗುರು ಒಬ್ಬನೇ ಆಗಿದ್ದಾನೆ. ಸದ್ಗುರು ಅರ್ಥಾತ್ ಸದ್ಗತಿ ಕರ್ನೆ ವಾಲ. ಸದ್ಗುರು ಅಂದರೇನು? ಸದ್ಗತಿ ಕೊಡುವಂಥವನು. ಯಹ ಸಬ್ಕೋ ಅಚ್ಚಿ ತರಹ ಸಮझा सकते हो. ಇದನ್ನು ನೀವು ಬಹಳ ಒಳ್ಳೆಯ ರೀತಿಯಿಂದ ಜನರಿಗೆ ತಿಳಿಸಬಹುದು. जो बाबा की मुरली निकलती है, सब स्टूडेंट को हक है मुरली अच्छी तरह पढ़ने का. जिनको मुरली का शौक़ होगा वह 3-4 बारी मुरली जरूर पढ़ेंगे. ಬಾಬಾ ಇನ್ ಮುರಳಿ ನುಡಿಸ್ತಾರೆ, ಆ ಮುರಳಿಯನ್ನು ಓದುವ ಅಧಿಕಾರ ಎಲ್ಲ ಮಕ್ಕಳಿಗೂ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಇದೆ. ಯಾರಿಗೆ ಮುರಳಿಯ ಬಗ್ಗೆ ಆಸಕ್ತಿ ಇರ್ತದೆ ಅವರು ಇಡೀ ದಿನದಲ್ಲಿ 3-4 ಸಲ ಆ ಮುರಳಿಯನ್ನು ಓದ್ತಾರೆ. ಪ್ರಕಾಶ್ಮಣಿ ದಾದಿಯವರು 11 ಸಲ ಮುರಳಿ ಓದ್ತಿದ್ರಂತೆ. ರಾತ್ರಿ 11-12 ಗಂಟೆ ಆದ್ರೂ ಮುರಳಿ ಓದಿನೇ ಮಲಗ್ತಿದ್ರಂತೆ. ಮುರಳಿ ಬಿಗರ್ ಅವ್ರ ಕುಚ್ ಸೂझता ही नहीं. ಮಕ್ಕಳಲ್ಲಿ ಕೆಲವರಿಗೆ ಮುರಳಿ ಬಿಟ್ಟರೆ ಯಾವ ವಿಚಾರನೂ ಅವ್ರ ತಲೆಯಲ್ಲಿ ಬರೋದೇ ಇಲ್ಲ. ಅಂದಿನ ಮುರಳಿಯಲ್ಲಿ ಬಾಬಾ ಏನು ಹೇಳಿರ್ತಾರೆ, ಆ ಮುರಳಿಯನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದರಂತೆ ಹೇಗೆ ನಾವು ನಡಿಬೇಕು, ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆನೇ ಅವರಲ್ಲಿ ವಿಚಾರ ನಡೀತದೆ. ಸಬ್ಕೋ ಅಪನಿ ಉನ್ನತಿ ಕರ್ನಿ ಹೈ. मुरली को कोई 5-8 बारी अच्छी रीति पढ़े
तो ಬ್ರಾಹ್ಮಣಿ ಸೇ ಭಿ ಊಂಚ ಜಾ ಸಕ್ತೆ ಹೈ. ಬಾಬಾ ಹೇಳ್ತಾರೆ, ವಿದ್ಯಾರ್ಥಿಗಳು ಒಂದು ವೇಳೆ 5-8 ಬಾರಿ ಮುರಳಿಯನ್ನು ಓದಿದರೆ ಟೀಚರ್ಸ್ಗಳಕ್ಕಿಂತನೂ ಮುಂದೆ ಹೋಗಬಹುದು ಅಂತ ಹೇಳ್ತಾರೆ ಬಾ. ಸಬ್ಕೋ ಅಪ್ನಿ ಉನ್ನತಿ ಕರ್ನಿ, ಪ್ರತಿಯೊಬ್ಬರು ತಮ್ಮ ಉನ್ನತಿಯನ್ನು ತಾವೇ ಮಾಡ್ಕೋಬೇಕು. ವಾಸ್ತವ ಮೇ ಬ್ರಾಹ್ಮಣಿಯಾ ಹೇ ಮೋಸ್ಟ್ ಒಬೀಡಿಯೆಂಟ್ ಸರ್ವೆಂಟ್. ಬಾಬಾ ಹೇಳ್ತಾರೆ, ನಿಮಿತ್ತ ಶಿಕ್ಷಕಿಯರು ಅಂದರೆ ಪರಮಾತ್ಮನ ಆಜ್ಞಾಕಾರಿ ಸೇವಕಿಯರು. कोई की अच्छे खान पान तरफ बुद्धि गई तो मरने समय भी वह याद आ जाएगा. इस समय ही सर्विस लेते रहे तो खलास. ಬಾಬಾ ಹೇಳ್ತಾರೆ, ತಂದೆಗೆ ಸಮರ್ಪಿತ ಆಗಿ ಊಟ ಪಾನೀಯ ಕಡೆಗೆ ಬುದ್ಧಿ ನಮ್ಮದು ಹೋಗ್ತದೆ ಅಂದರೆ ಬಾಬಾ ಹೇಳ್ತಾರೆ, ಸಾಯುವಾಗಲೂ ಸಹ ಆ ಪದಾರ್ಥಗಳ ನೆನಪೇ ಬಂದ್ಬಿಡುತ್ತೆ. ಆಗ ಮಾಡಿದ ಪುರುಷಾರ್ಥ ಎಲ್ಲ ವೇಸ್ಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ ಪರ್ ರಹನೆ ವಾಲೆ ಸದೈವ ಒಬೀಡಿಯೆಂಟ್ ಹೋಕರ್ रहेंगे. ಬಾಬಾ ಹೇಳ್ತಾರೆ, ಯಾರು ದೈಹಿಕವಾಗಿ ಗಟ್ಟಿ ಇರ್ತಾರೆ ಅವರು ತಮ್ಮ ದೇಹದ ಸೇವೆಯನ್ನು ಬೇರೆಯವರಿಂದ ಮಾಡಿಸ್ಕೋಬಾರದು. ಬಾಬಾ ಹೇಳ್ತಾರೆ, ಸೇವೆಯ ಬಗ್ಗೆ ಆಸಕ್ತಿ ಇರೋರು ಸದಾ ಆಜ್ಞಾಕಾರಿಯಾಗಿ ಇರ್ತಾರೆ. ಜೈಸೆ ಜನಕ್ ಬಚ್ಚಿ ಕಭಿ ಕೋಯಿ ಸೆ ಕಾಮ್ ನಹಿ ಲೇಗಿ, कोई को तो आदत पड़ जाती तो फिर बात मत पूछो. कपड़े धोने वाले न मिलने से बीमार हो पड़ते, कहाँ जा नहीं सकते. इसमें जास्ती नवाबी चल न सके. सर्वेंट बन सर्विस करनी, बाप भी सर्वेंट है ना. कहते हैं ऊंचे ते ऊंच कितने साधारण तन में आया हूँ. ಬಾಬಾ ಹೇಳ್ತಾರೆ, ನಿಜವಾದ ಸೇವಾದಾರಿಗಳು ಸದಾ ಆಜ್ಞಾಕಾರಿಯಾಗಿ ಇರ್ತಾರೆ. ಹೇಗೆ ಜಾನಕಿ ದಾದಿಯವರಿದ್ದಾರೆ, ಯಾರಿಂದನೂ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ಆದರೆ ಕೆಲವರು ಎಲ್ಲ ಕೆಲಸಗಳನ್ನು ಬೇರೆಯವರಿಂದ ಮಾಡಿಸ್ಕೊಳ್ತಾರೆ. ಅದೇ ಅಭ್ಯಾಸ ಆಗಿಬಿಟ್ರೆ ಒಂದು ದಿನ ಬಟ್ಟೆ ತೊಳೆಯೋರು ಬರದಿದ್ದರೆ ಇವರ ಸ್ಥಿತಿನೇ ಹಾಳಾಗಿಬಿಡ್ತದೆ. ಅಂಥ ಸೇವಾದಾರಿಗಳು ಎಲ್ಲೂ ಹೋಗಿ ಸೆಟ್ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಸೇವಾದಾರಿಗಳು ಇಲ್ಲಿಯೇ ನೀವು ರಾಜ ಆಗಬಾರ್ದು, ಸೇವಕ ಆಗಿ ಸೇವೆ ಮಾಡಬೇಕು. ಹೇಗೆ ಶಿವಬಾಬಾ ಸೇವಕ ಆಗಿದ್ದಾರೆ. ಸರ್ವೋಚ್ಚ ಸ್ಥಾನದಲ್ಲಿ ಇರೋರು, ಸರ್ವೋನ್ನತ ಶಕ್ತಿಯಾಗಿರುವಂತಹ ಪರಮಾತ್ಮನೇ ಸಂಗಮ ಯುಗದಲ್ಲಿ ಸೇವೆ ಮಾಡ್ತಾನೆ, ಸಾಧಾರಣ ಶರೀರದಲ್ಲಿ ಬರ್ತಾನೆ. मैं कोई गाड़ी आदि नहीं मांगता, घोड़ा गाड़ी नहीं मांगता. यह तो फिर भी बाप है. वानप्रस्थ के बाद बच्चों का फर्ज रहता बाप की सेवा करना. ಲೌಕಿಕದ ತಂದೆ ಆದರೆ ಮಕ್ಕಳಿಂದ ಸೇವೆಯನ್ನು ಬಯಸ್ತಾರೆ ವಯಸ್ಸಾದಾಗ. ಆದರೆ ನಾನು ಯಾರಿಂದನೂ ಸೇವೆ ಮಾಡಿಸ್ಕೊಳ್ಳೋದಿಲ್ಲ. ಈ ಸೃಷ್ಟಿಗೆ ಬರುವಾಗ ನನಗೆ ಕುದುರೆ ಗಾಡಿ ಬೇಕು, ಕಾರ್ ಬೇಕು ಅಂತನೂ ನಾನು ಕೇಳೋದಿಲ್ಲ. शिव बाबा का रथ है, फिर भी बाबा कोई सेवा नहीं लेता है बच्चों से. बच्चों को अपनी पढ़ाई पर पूरा ध्यान देना है. ಬ್ರಹ್ಮ ಬಾಬವರು ಸಹ ಅಷ್ಟೇ ಸಾಧಾರಣವಾಗಿ ಇದ್ದರು. ಶಿವತಂದೆ ರಥ ಆಗಿದ್ರೂ ಸಹ ಅವರಲ್ಲಿ ಅಭಿಮಾನ ಇರ್ತಿರಲಿಲ್ಲ. ಜಾಸ್ತಿ ಮಕ್ಕಳಿಂದ ಸೇವೆನೂ ಮಾಡಿಸ್ಕೊಡ್ತಿರ್ಲಿಲ್ಲ. ವಯಸ್ಸಾದ ಮೇಲೆ ಮಾಡಿಸ್ಕೊಂಡ್ರು. ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಸಂಪೂರ್ಣ ಗಮನ
ಕೊಡಬೇಕು. कायदेशीर पढ़ेंगे पढ़ाएंगे तो सतयुग में भी कायदेशीर राज्य करेंगे. सतयुग में बेकायदे कोई बात होती नहीं. ಇಲ್ಲಿ ನೀವು ನಿಯಮದ ಅನುಸಾರವಾಗಿ ಅಭ್ಯಾಸ ಮಾಡಿದರೆ, ಸೇವೆ ಮಾಡಿದರೆ, ಸತ್ಯಯುಗದಲ್ಲೂ ಸಹ ನಿಯಮಬದ್ಧವಾಗಿ ರಾಜ್ಯ ಆಳ್ತೀರಿ. सतयुग में बेकायदे कोई बात होती नहीं. हर एक बात में एक्यूरेट बनना है. ಸತ್ಯುಗದಲ್ಲಿ ಕಾಯ್ದೆ ಬಿಟ್ಟು ಯಾವ ವಿಷಯನೂ ಇರೋದಿಲ್ಲ. ಎಲ್ಲರೂ ನಿಯಮದ ಅನುಸಾರವಾಗಿಯೇ ನಡೀತಾರೆ. हम विश्व के राजकुमार राजकुमारी बनते हैं तो वह मैनर्स यहाँ सीखने. ಕೃಷ್ಣ ಕಿ ಕಿತನಿ ಮಹಿಮಾ ಹೈ. ನಾವು ವಿಶ್ವದ ರಾಜಕುಮಾರ ರಾಜಕುಮಾರಿ ಆಗ್ತಿದ್ದೀವಿ ಅಂದರೆ ಅಂತಹ ನಡವಳಿಕೆ ಇಲ್ಲಿಯೇ ಕಲಿಬೇಕು. ಕೃಷ್ಣನ ಮಹಿಮೆ ನೋಡಿ ಅಪರಂಪಾರ ಇದೆ. ಬಾಪ್ ಸೆ ಭಿ ಕೃಷ್ಣ ಕಾ ನಾಮ್ ಜಾಸ್ತಿ. ರಾಧೆ ಕೃಷ್ಣ ಕೆ ಮಾ ಬಾಪ್ कोई इतने मार्क्स नहीं ले सकते. ಶಿವನಕ್ಕಿಂತನೂ ಕೃಷ್ಣನ ಮಹಿಮೆ ಜಾಸ್ತಿ ಇದೆ ಭಾರತದಲ್ಲಿ. ಮೊದಲನೇ ಕೃಷ್ಣನಿಗೆ ಅಪಾರ ಮಹಿಮೆ ಇದೆ, ಆದರೆ ಅವನ ತಂದೆ ತಾಯಿಗಳಿಗೆ ಅಷ್ಟೊಂದು ಮಹಿಮೆ ಇಲ್ಲ. ಜಿತನೆ ರಾಧೆ ಕೃಷ್ಣ ಕಾ ನಾಮ ಲೇತೆ ಉतना और कोई का नहीं. ऊंची पढ़ाई यह पढ़ते सबसे जास्ती मार्क्स कृष्ण लेते, परंतु जन्म तो फिर कहाँ लेना ही पड़ेगा. तो जिसके पास जन्म लिया उनका इतना मान नहीं होता है. पहले ज़रूर उनके माँ बाप जन्म लेते होंगे, फिर भी कृष्ण बच्चे का नाम बाला होता है. यह बातें बड़ी गुप्त है. ಮೊದಲನೇ ಕೃಷ್ಣನ ತಂದೆ ತಾಯಿಗಳು ಅಷ್ಟೊಂದು ಪ್ರಸಿದ್ಧಿ ಆಗಿರೋದಿಲ್ಲ. ಅವರ ಪುರುಷಾರ್ಥ ಕೃಷ್ಣನ ಪುರುಷಾರ್ಥದಕ್ಕಿಂತ ಕಡಿಮೆ ಇರ್ತದೆ ಸಂಗಮ ಯುಗ. ಹೇಗೆ ಲೌಕಿಕದಲ್ಲಿ ನೀವು ನೋಡ್ತೀರಿ, ಕೆಲವ್ರ ಮನೆಗಳಲ್ಲಿ ತಂದೆ ಅಷ್ಟೊಂದು ದೊಡ್ಡ ಸ್ಥಾನಮಾನದಲ್ಲಿ ಇರೋದಿಲ್ಲ, ಆದರೆ ಮಕ್ಕಳು ಓದಿ ದೊಡ್ಡವರಾಗಿ ತಂದೆಗಿಂತನೂ ಮುಂದೆ ಹೋಗ್ತಾರೆ, ಪ್ರಸಿದ್ಧಿ ಆಗ್ತಾರೆ. ಹಾಗೆ ಕೃಷ್ಣನ ಒಂದು ಗಾಯನ ಏನಿದೆ ಅದು ಸಹ ಕೇವಲ ಕೃಷ್ಣನ ಮಹಿಮೆ ಹಾಡಲಾಗ್ತದೆ, ಗಾಯನ ಮಾಡಲಾಗ್ತದೆ ವಿನಃ ಕೃಷ್ಣನ ತಂದೆ ತಾಯಿಗಳಿಗೆ ಅಷ್ಟೊಂದು ಮಹಿಮೆ ಇಲ್ಲ ಅಂತ ಹೇಳ್ತಾರೆ ಬಾ. ಮೂಲ ಬಾತ್ ಹೈ ಅಪನೆ ಕೋ ಅಶರೀರಿ ಆತ್ಮ ಸಮझो. हम बेहद बाप की औलाद है. हमको सर्वगुण संपन्न यहाँ बनना है. अभी कोई संपूर्ण नहीं बने, सभी पुरुषार्थी है. इनकी रिजल्ट भी बाबा देखते हैं ना. यह सबसे ऊंच जाएगा, इसलिए फॉलो फादर कहा जाता है. ಮೊದಲನೇ ಕೃಷ್ಣ ಆಗುವಂತಹ ಬ್ರಹ್ಮ ತಂದೆಯ ಪುರುಷಾರ್ಥ ಶಿವಬಾಬಾ ಇಲ್ಲಿಯೇ ನೋಡ್ತಾರೆ. ಶಿವಬಾಬಾವ್ರಿಗೆ ಗೊತ್ತಿದೆ ಇವರೇ ನಂಬರ್ 1 ಸ್ಥಾನಕ್ಕೆ ಹೋಗೋರು ಅಂತ. ಅದಕ್ಕಾಗಿ ಮಕ್ಕಳಿಗೆ ಇವರನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಅಂತ್ಯ ತಕ್ ಫಾದರ್ ಕೋ ಹಿ ಫಾಲೋ ಕರ್ನಾ ಪಡೆ. ನಿಮ್ಮ ಪುರುಷಾರ್ಥದ ಕೊನೆಯವರೆಗೂ ನೀವು ಬ್ರಹ್ಮ ಬಾಬಾವ್ರನ್ನ ಫಾಲೋ ಮಾಡಬೇಕು. ड्रामा में कुछ होता है, समझा जाता है, यही राइट है. कोई भी बात में संशय नहीं आ सकता. अम्मा मरे तो भी हलवा खाना, बीबी मरे तो भी हलवा खाना. तुमको तो मन मना भव होकर रहना है. ನಾಟಕದಲ್ಲಿ ಯಾವುದೇ ದೃಶ್ಯ ಬಂದರೂ ಏನೇ ನಡೆದರೂ ಸಹ ಅದು ಸರಿ ಇದೆ ಅಂತಲೇ ತಿಳ್ಕೋಬೇಕು, ಅದರಲ್ಲಿ ಸಂಶಯ ಪಡಬಾರದು.
ಒಂದು ವೇಳೆ ಅಮ್ಮ ದೇಹ ಬಿಟ್ಟರೂ ಖುಷಿಯಿಂದ ಇರಬೇಕು, ಪತ್ನಿ ದೇಹ ಬಿಟ್ಟರೂ ಖುಷಿಯಿಂದ ಇರಬೇಕು, ಮನ್ಮನಾಭವದ ಸ್ಥಿತಿಯಲ್ಲಿ ಇರಬೇಕು. दुख की कोई बात नहीं, ड्रामा में जो नूंद होगी वह होता ही रहेगा. अनादि बना बनाया ड्रामा है. बच्चों का काम है पुरुषार्थ कर अपना जीवन हीरे जैसा बनाना. ನಾಟಕದಲ್ಲಿ ಏನಿದೆಯೋ ಅದು ನಡೀತಾ ಇದೆ. ಇದು ಅನಾದಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಮಕ್ಕಳ ಕೆಲಸ ಆಗಿದೆ ಪುರುಷಾರ್ಥ ಮಾಡಿ ತಮ್ಮ ಜೀವನ ವಜ್ರ ಸಮಾನ ಮಾಡಿಕೊಳ್ಳೋದು. कर्म इंद्रियों से कोई उल्टा काम नहीं करना है. ಕರ್ಮ ಇಂದ್ರಿಯಗಳಿಂದ ಯಾವುದೇ ರೀತಿಯ ಉಲ್ಟಾ ಕೆಲಸ ಮಾಡಬಾರದು. ऐसे नहीं जो भाग्य में होगा. बाबा को पूरा समाचार भी देना है. कोई सेंटर का तो बिल्कुल पता भी नहीं पड़ता. कई सेंटर्स चलते हैं. कोई तो बिगर ब्राह्मणी भी गीता पाठशाला खोल सर्विस करते रहते. ಭಾಗ್ಯದಲ್ಲಿ ಇದ್ದರೆ ಪುರುಷಾರ್ಥ ಮಾಡ್ತೀನಿ ಅಂತ ಆಲಸಿಗಳಾಗಿ ಕೂತ್ಕೊಳ್ಬಾರ್ದು. ಪುರುಷಾರ್ಥ ಮಾಡುವುದು ಸಹ ನಮ್ಮ ಪಾತ್ರದಲ್ಲಿ ಫಿಕ್ಸ್ ಆಗಿದೆ ಅಂತ ತಿಳ್ಕೊಂಡು ಪುರುಷಾರ್ಥ ಮಾಡಬೇಕು. ತಮ್ಮ ಪುರುಷಾರ್ಥದ ಸಮಾಚಾರ ತಂದೆಗೆ ತಿಳಿಸ್ತಾ ಇರಬೇಕು. ಅನೇಕ ಸೇವಾ ಕೇಂದ್ರಗಳಿಂದ ಯಾವ ಸಮಾಚಾರನೂ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಕೆಲವರು ಟೀಚರ್ಸ್ ಇಲ್ದಿದ್ರೂ ಸಹ ತಾವೇ ಸೇರಿಕೊಂಡು ಗೀತಾ ಪಾಠಶಾಲೆಯನ್ನು ತೆರೆದು ಸೇವೆ ಮಾಡ್ತಾರೆ. ನಂಬರ್ ವಾರ್ ತೋ ಹೈನಾ जो अच्छी सर्विस करते वही बाबा की दिल पर चढ़ते. तख्त नशीन होते. बाप चाहते बच्चे अच्छी रीति पढ़कर बाप के कंधे पर चढ़ जाए. इम्तहान तो एक ही है परंतु मर्तबे की वैरायटी कितनी. ಬಾಬನಿಗೇನು ಆಸೆ ಇದೆ ಅಂದರೆ ನನ್ನ ಮಕ್ಕಳು ಎಲ್ಲರೂ ರಾಜ್ಯ ಅಧಿಕಾರಿಗಳಾಗಲಿ, ನನ್ನ ಹೆಗಲಿನ ಮೇಲೆ ಕೂತ್ಕೊಳ್ಳಿ. ಪರೀಕ್ಷೆ ಅಂತೂ ಒಂದೇ ಇದೆ, ಆದರೆ ಪಾಸ್ ಆಗೋರು ನಂಬರ್ ವಾರ್ ಪಾಸ್ ಆಗ್ತಾರೆ. ಯಾರು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೋ ಅವರು ತಂದೆಯ ಹೃದಯ ಸಿಂಹಾಸನವನ್ನು ಏರ್ತಾರೆ. इम्तहान तो एक ही है परंतु मर्तबे की वैरायटी है. हर एक फूल अपनी अपनी खुशबू देते. कोई तो एकदम बदबू वाले भी है, कई बच्चे कमाल करने वाले भी है. ನನ್ನ ಈ ಹೂ ತೋಟದಲ್ಲಿ ಅನೇಕ ಹೂಗಳಿವೆ. ಕೆಲವು ಹೂಗಳಿಂದ ಸುಗಂಧ ಪರಿಮಳ ಹರಡ್ತಾ ಇದೆ. ಇನ್ನು ಕೆಲವು ಹೂಗಳಿಂದ ದುರ್ವಾಸನೆ ಬರ್ತಿರ್ತದೆ ಅಂತಾರೆ ಬಾಬಾ. ಕೆಲವರು ಪರಿಮಳ ಹರಡಿಸುವಂಥ ಹೂಗಳು, ಕೆಲವರು ದುರ್ಗಂಧ ಕೊಡುವಂಥವು. ಮಕ್ಕಳಲ್ಲಿ ಕೆಲವರು ಭಾಳ ಚಮತ್ಕಾರ ಮಾಡುವಂಥ ಮಕ್ಕಳು ಇದ್ದಾರೆ. ಜೈಸೆ ಪ್ರೇಮ್ ಹೇ, मनोहर है, दीदी है, इनकी सब महिमा करते. कोई का तो नाम भी नहीं लेते. बाप को पति से पावन बनाने में कितनी मेहनत करनी पड़ती है. ಹೇಗೆ ಪ್ರೇಮ್ ಬೆಹನ್ ಅಂತ ಡೆಹ್ರಾಡೂನ್ನಲ್ಲಿ ಇದ್ದಾರೆ, ಅವ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಮನೋಹರ್ ದಾದಿ ಇದ್ದರು, ಅವ್ರ ಬಗ್ಗೆ ಹೇಳ್ತಿದ್ದಾರೆ. ಮನಮೋಹಿನಿ ದೀದಿಯವ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಅವರನ್ನು ಎಲ್ಲರೂ ಕರಿತಿದ್ರು, ಮಹಿಮೆ ಮಾಡ್ತಿದ್ರು. ಇನ್ನು ಕೆಲವ್ರ ಹೆಸರೇ ಗೊತ್ತಿರಲಿಲ್ಲ ಪರಿವಾರದವ್ರಿಗೆ, ಅಂಥ ಮಕ್ಕಳು ಸಹ ಇದ್ದರು. ಬಂದರೋಂಕೋ ಮಂದಿರ್ ಲಾಯಕ್ ಬನಾತೆ ಹೇ. ಸೂರ್ಯವಂಶಿ, ಚಂದ್ರವಂಶಿ, ರಾಜ, ಪ್ರಜಾ, ಗರೀಬ್, ಸಾವ್ಕಾರ್ ಸಬ್ ಬಂತೆ ಹೇನ. ಪತಿತರನ್ನು ಪಾವನ ಮಾಡುವ ಕೆಲಸದಲ್ಲಿ ಶಿವಬಾಬಾ ಎಷ್ಟೊಂದು ಪರಿಶ್ರಮ ಪಡ್ತಾರೆ.
ಈ ಮಂಗಗಳನ್ನು ಮಂದಿರ ಲಾಯಕ ಮಾಡಬೇಕು ಅಂದರೆ ಅವನಿಗೆ ಎಷ್ಟು ಕಷ್ಟ ಆಗ್ತದೆ. ಸೂರ್ಯವಂಶಿ, ಚಂದ್ರವಂಶಿ, ರಾಜ, ಪ್ರಜಾ, ಬಡವರು, ಶ್ರೀಮಂತರು ಎಲ್ಲರೂ ತಯಾರಾಗ್ತಿದ್ದಾರೆ. पुरुषार्थ कर ऊंच पद पाना है, नहीं तो जन्म जन्मांतर के लिए वही बन जाएंगे, फिर बहुत पछताना पड़ेगा. ಪುರುಷಾರ್ಥ ಮಾಡಿ ಒಳ್ಳೆ ಪದವಿಯನ್ನು ಪಡ್ಕೋಬೇಕು. ಇಲ್ದಿದ್ರೆ ಜನ್ಮ ಜನ್ಮಾಂತರಕ್ಕೂ ಅದೇ ಗತಿ ಆಗ್ತದೆ, ಅದೇ ಪದವಿ ಸಿಗ್ತದೆ. ಕಡಿಮೆ ಪದವಿ ಸಿಕ್ಕಾಗ ಪಶ್ಚಾತ್ತಾಪ ಪಡಬೇಕಾಗ್ತದೆ. बाबा से हमने पूरा वर्षा नहीं लिया, टीचर गुरु भी कहेगा फॉलो करो, यह तो बाप टीचर गुरु एक ही है. ಬಾಬಾ ಹೇಳ್ತಾರೆ, ನಾನೇ ಟೀಚರ್ ಗುರು ತಂದೆ ಆಗಿ ಆದೇಶ ಕೊಡ್ತಿದ್ದೀನಿ, ನೀವು ಅದನ್ನು ಫಾಲೋ ಮಾಡಿರಿ. ಕೊನೆಗೆ ಫೇಲ್ ಆದಾಗ ಪಶ್ಚಾತ್ತಾಪ ಮಾಡಿನೋ ಪ್ರಯೋಜನ ಇಲ್ಲ. ಆಗ ನೆನ್ಪು ಮಾಡ್ಕೊಳ್ತೀರಿ ನೀವು. ಬಾಬಾ ಹೇಳ್ತಿದ್ರು, ಈ ಥರ ನಮಗೆ ಎಚ್ಚರಿಕೆ ಕೊಡ್ತಿದ್ರು, ನಾವು ಕೇಳಲಿಲ್ಲ ಅಂತ. ಆಗ ಪಶ್ಚಾತ್ತಾಪ ಆಗ್ತದೆ. ಲೇಕಿನ್ ಕುಚ್ ಕರ್ ನಹಿ ಸಕ್ತೆ. ಆದರೆ ಆ ಸಮಯದಲ್ಲಿ ಮತ್ತೆ ಅಭ್ಯಾಸ ಮಾಡಿ ಮತ್ತೆ ಪರೀಕ್ಷೆ ಕಟ್ತೀನಿ ಅಂದರೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ನಿರಾಕಾರ ನಾಲೆಜ್ಫುಲ್ उनसे ही वर्षा मिलता है, सर्व का सद्गति दाता जिसकी सब साधना करते, साधु अर्थात साधना करने वाले फिर किसको मुक्ति दे कैसे सकते. ಸರ್ವರ ಸದ್ಗತಿ ದಾತ ಶಿವ ಬಾಬಾ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ಒಬ್ಬನು ಮಾತ್ರ ಸಾಧನೆ ಮಾಡೋದಿಲ್ಲ, ಉಳಿದವರೆಲ್ಲರೂ ಸಾಧನೆ ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ. ಸಾಧು ಎಂಬ ಶಬ್ದ ಸಾಧನೆಯಿಂದ ಬಂದಿದೆ. ಯಾರು ಸಾಧನೆ ಮಾಡ್ತಾರೋ ಅವರೆಲ್ಲ ಸಾಧುಗಳು. ಅವರೇ ಮುಕ್ತಿಗಾಗಿ ಸಾಧನೆ ಮಾಡ್ತಿದ್ದಾರಂದರೆ ಇತರರಿಗೆ ಮುಕ್ತಿ ಕೊಡುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಯಾವ ದೇಹಧಾರಿ ಗುರುಗಳು, ಸಾಧು ಸಂತರು ಯಾರಿಗೂ ಮುಕ್ತಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. समझाने की युक्ति बड़ी अच्छी चाहिए, प्रदर्शनी का उद्घाटन करने वाले भी कुछ समझे हुए होने चाहिए. ಜ್ಞಾನ ಹೇಳಲಿಕ್ಕೆ ಯುಕ್ತಿ ಬೇಕು, ಹೇಳುವಂಥ ಉಪಾಯ ಗೊತ್ತಿರಬೇಕು. ಪ್ರದರ್ಶನದ ಉದ್ಘಾಟನೆ ಮಾಡುವಂಥವರಿಗೂ ಅಲ್ಪ ಸ್ವಲ್ಪ ಜ್ಞಾನ ತಿಳಿದಿರಬೇಕು. जो कह सके कि यह प्रदर्शनी मनुष्य को हीरे जैसा बनाने वाली है. ಯಾರನ್ನು ನೀವು ಕರಿತೀರಿ ಅವ್ರಿಗೂ ಸ್ವಲ್ಪ ಜ್ಞಾನ ಗೊತ್ತಿರಬೇಕು. ಆಗ ಮಾತ್ರ ಅವರು ಧೈರ್ಯದಿಂದ ಹೇಳ್ತಾರೆ, ಈ ಪ್ರದರ್ಶನ ಮನುಷ್ಯರನ್ನು ವಜ್ರ ಸಮಾನ ಮಾಡ್ತದೆ. प्रदर्शनी परमात्मा के डायरेक्शन से बनाई हुई है. उद्घाटन ऐसे से कराना चाहिए जो कुछ समझा भी सके. एक दिन बड़े भी आकर तुम्हारे पास समझेंगे, सन्यासी आदि भी आएंगे. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಬಂದವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಡಬೇಕು. ಈ ಪ್ರದರ್ಶನ ಪರಮಾತ್ಮನ ಆದೇಶದಿಂದ ತಯಾರಿಸಿದೆ ಅಂತಲೂ ನೀವು ಹೇಳಬೇಕು. ಇನ್ನು ಕೆಲವೇ ದಿನಗಳ ನಂತರ ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳು ನಿಮ್ಮ ಹತ್ತಿರ ಬರೋರಿದ್ದಾರೆ. ಉಸ್ ಡ್ರೆಸ್ ಮೇ ಬೈಟ್ ಸಮझेंगे. अब बाबा डायरेक्शन देते, मन मना भव, बाप को याद करो तो पावन बनेंगे. बाप कहते मैं कितना बड़ा गृहस्थी बनाऊं, सबसे बड़े ते बड़ा गृहस्थ धर्म मैं पालन करता हूँ. ड्रामा में मेरा पार्ट ही ऐसा है. अब पुरुषार्थ कर माँ बाप के गद्दी नशीन बनना चाहिए. शिव बाबा के हम बच्चे हैं, अंदर में वह नशा रहना चाहिए. ಬಾಬಾ ಹೇಳ್ತಾರೆ,
ಸಂಗಮ ಯುಗದಲ್ಲಿ ನಾನು ಸಹ ದೊಡ್ಡ ಗೃಹಸ್ಥಿ ಆಗ್ತೀನಿ. ನಿಮ್ಮನ್ನೆಲ್ಲ ಅಡಾಪ್ಟ್ ಮಾಡ್ಕೋತೀನಿ. ಈಗ ನೀವೆಲ್ಲ ಮಕ್ಕಳು ಉನ್ನತ ಪದವಿಗಾಗಿ ಈ ಮಾತಾಪಿತಾ ಬ್ರಹ್ಮ ಬಾಬಾ ಶಿವಬಾಬಾವ್ರನ್ನ ಫಾಲೋ ಮಾಡಿರಿ. ನಾವು ಪರಮಾತ್ಮನ ಮಕ್ಕಳು ಎಂಬ ನಶೆ ನಿಮ್ಮಲ್ಲಿ ನಿರಂತರವಾಗಿ ಇರಬೇಕು. ಹಮ್ ಬಾಬಾ ಸೇ ಕಮ್ ತೋಡೆ ಹಿ ಜಾಯೆಂಗೆ. ನಶೆಯಿಂದ ಹೇಳ್ರಿ, ನಾವು ಬ್ರಹ್ಮ ತಂದೆಯ ಸಮಾನ ಪುರುಷಾರ್ಥ ಮಾಡ್ತೀವಿ. ಅವರಿಗಿಂತ ಕಡಿಮೆ ಪದವಿಗೆ ನಾವು ಪುರುಷಾರ್ಥ ಮಾಡೋದಿಲ್ಲ. ನಾವು ಅವರ ಸಮಾನನೇ ಆಗಲಿಕ್ಕೆ ಪುರುಷಾರ್ಥ ಮಾಡಿ, ನಾವ್ಯಾಕೆ ಅವರಿಗಿಂತ ಹಿಂದೆ ಉಳಿಬೇಕು ಎಂಬ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕ್ಕೊಳ್ರಿ. ಬ್ರಹ್ಮ ತಂದೆಯ ಸಮಾನ ಆಗಿರಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप समान सच्चा सेवाधारी बनना है. किसी से भी सेवा नहीं लेनी है. ओबीडियंट आज्ञाकारी होकर रहना है. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆಯ ಸಮಾನ ಸತ್ಯ ಸೇವಾಧಾರಿ ಆಗಬೇಕು. ಯಾರಿಂದಲೂ ನಮ್ಮ ವೈಯಕ್ತಿಕ ಸೇವೆ ಮಾಡಿಸ್ಕೋಬಾರದು. ಆಜ್ಞಾಕಾರಿಯಾಗಿ ಇರಬೇಕು. ಎರಡನೇದು, ड्रामा में जो सीन चलती है वही राइट है, उसमें संशय नहीं उठाना है. अपने जीवन को हीरे जैसा बनाने का पुरुषार्थ करना है. ನಾಟಕದಲ್ಲಿ ಯಾವ ದೃಶ್ಯ ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇದೆ, ಅದರಲ್ಲಿ ನಮಗೆ ಸಂಶಯ ಬರಬಾರದು. ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವಂತಹ ಪುರುಷಾರ್ಥ ಮಾಡಬೇಕು. वरदान. इस पुरानी दुनिया को विदेश समझ इससे उपराम रहने वाले ಸ್ವದೇಶಿ ಭವ. ಈ ಹಳೆ ಪ್ರಪಂಚವನ್ನು ವಿದೇಶ ಅಂತ ತಿಳ್ಕೊಂಡು ಸದಾ ಈ ವಿದೇಶ ಅಥವಾ ಪರದೇಶ ಅಂದರೆ ರಾವಣನ ದೇಶದಿಂದ ಅನಾಸಕ್ತ ಆಗಿರಿ. ಸ್ವದೇಶಿ ಆಗಿರಿ ಅಂದರೆ ಪರಮಧಾಮದ ವಾಸಿಯಾಗಿರಿ. ಪರಮಧಾಮದ ಸ್ಥಿತಿಯನ್ನು ಅನುಭವ ಮಾಡಿರಿ. जैसे कई लोग विदेश की चीज़ों को टच भी नहीं करते, समझते हैं अपने देश की चीज़ का प्रयोग करें, ऐसे आप लोगों के लिए यह पुरानी दुनिया ही विदेश है. इससे उपराम रहो. ಹೇಗೆ ಕೆಲವರು ವಿದೇಶದ ವಸ್ತುಗಳನ್ನು ಮುಟ್ಟೋದಿಲ್ಲ, ಪ್ರತಿಯೊಂದು ವಸ್ತುವನ್ನು ತಮ್ಮ ದೇಶದ ವಸ್ತುವನ್ನೇ ಪ್ರಯೋಗ ಮಾಡ್ತಾರೆ, ಹಾಗೆ ತಮಗೆ ಈ ಹಳೆ ಪ್ರಪಂಚನೇ ವಿದೇಶ ಆಗಿದೆ. ಈ ವಿದೇಶದಿಂದ ಸದಾ ಅನಾಸಕ್ತ ಆಗಿರಿ. ಅರ್ಥಾತ್ पुरानी दुनिया की जो चीज़ें हैं, स्वभाव संस्कार हैं, उनकी तरफ जरा भी आकर्षित न हो. ಈ ಹಳೆ ಪ್ರಪಂಚದ ವಸ್ತುಗಳು ನಿಮ್ಮದೇ ಆದಂಥ ಹಳೆ ಸ್ವಭಾವ ಸಂಸ್ಕಾರ ನಿಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಬಾರದು. स्वदेशी बनो अर्थात आत्मिक रूप में अपने ऊंचे देश परमधाम और ईश्वरीय परिवार के हिसाब से मधुबन देश के निवासी समझ इसके नशे में रहो. ಸ್ವದೇಶಿ ಆಗಬೇಕು ಅಂದರೆ ಆತ್ಮಿಕ ಸ್ವರೂಪದಿಂದ ಪರಮಧಾಮದ ನಿವಾಸಿ ಅಂತ ತಿಳ್ಕೋಬೇಕು. ಸಂಗಮಯುಗದ
ಈಶ್ವರ್ಯ ಪರಿವಾರದ ದೃಷ್ಟಿಯಿಂದ ನೋಡಿದರೆ ನಾವು ಮಧುಬನ ನಿವಾಸಿಗಳು ಅಂತ ತಿಳ್ಕೊಬೇಕು. ಅದೇ ನಶೆಯಲ್ಲಿ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಸ್ವದೇಶ ಒಂದು ಪರಮಧಾಮ, ಎರಡನೇದು ಸಂಗಮ ಯುಗದಲ್ಲಿ ಮಧುಬನ. ನಮಗೆ ನಾವು ಒಂದು ಪರಮಧಾಮ ನಿವಾಸಿ ಜ್ಯೋತಿರ್ಬಿಂದು ಆತ್ಮ ಅಂತ ತಿಳ್ಕೊಬೇಕು. ಇಲ್ದಿದ್ರೆ ಮಧುಬನ ನಿವಾಸಿ ಪವಿತ್ರ ಬ್ರಾಹ್ಮಣ ಆತ್ಮ ಅಂತ ತಿಳ್ಕೊಬೇಕು. ಶ್ಲೋಗನ್: झमेलों में फंसने के बजाय सदा मिलन मेले में रहो. ಈ ಜಗತ್ತಿನ ಜಂಜಾಟದಲ್ಲಿ ಸಿಲುಕುವುದರ ಬದಲಾಗಿ ಸದಾ ಪರಮಾತ್ಮನ ಮಿಲನದ ಮೇಳದಲ್ಲಿ ಇರಬೇಕು. ಸದಾ ಮಿಲನದ ಅನುಭವ ಮಾಡ್ತಿರಬೇಕು. ಜಗತ್ತಿನ ಜಂಜಾಟದಿಂದ ಮುಕ್ತ ಆಗಿರಬೇಕು. ಅಚ್ಚ. ಓಂ ಶಾಂತಿ.